चेन हाको चेन हाको चेन बनी ಬಿಜೆಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಡಿಸ್ಚಾರ್ಜ್ ಆದ ನಂತರದಲ್ಲಿ ನಟ ದರ್ಶನ್ ಹೊರಟಿದ್ದಾರೆ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಿಜೆಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ 1.5 ತಿಂಗಳಿನಿಂದಲೂ ಕೂಡ ಬಿಜೆಎಸ್ ಆಸ್ಪತ್ರೆಯಲ್ಲಿದ್ರು. ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ಪಡೆಯುವಂತ ನಿಟ್ಟಿನಲ್ಲಿ ಆಸ್ಪತ್ರೆ ಸೇರ್ಕೊಂಡಿದ್ರು. ಈಗ ಬೇಲ್ ಸಿಕ್ತು, ಬೇಲ್ ಸಿಕ್ಕಿದ ನಂತರದಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆಗಿ ಹೊರಟಿದ್ದಾರೆ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಿಜೆಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಹೊರಟಿದ್ದಾರೆ. ಬೆನ್ನು ನೋವಿನ ಸಮಸ್ಯೆಯಿಂದ ಮಧ್ಯಂತರ ಬೇಲನ್ನ ಪಡೆದ ನಂತರದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಬಿಜೆಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಹೊರಟಿದ್ದಾರೆ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಡಿಸ್ಚಾರ್ಜ್ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಗಿದಿದೆ. ಆನಂತರದಲ್ಲಿ ಇವತ್ತು ಡಿಸ್ಚಾರ್ಜ್ ಆಗಿ ಹೊರಟಿದ್ದಾರೆ. ಕಳೆದ 1.5 ತಿಂಗಳಿನಿಂದಲೂ ಕೂಡ ಆಸ್ಪತ್ರೆಯಲ್ಲೇ ಇದ್ರು. ಆ ಬೆನ್ನು ನೋವಿಗೆ ಒಂದಷ್ಟು ಟ್ರೀಟ್ಮೆಂಟ್ ಅನ್ನ, ಸರ್ಜರಿಯ ಹೊರತಾಗಿ ಉಳಿದಂತ ಟ್ರೀಟ್ಮೆಂಟ್ಗಳು, ಫಿಸಿಯೋಥೆರಪಿ ಸೇರಿದಂತೆ ಚಿಕಿತ್ಸೆಗಳನ್ನ ಪಡಿತಾ ಇದ್ರು. ಈಗ ಬಿಜೆಎಸ್ ಆಸ್ಪತ್ರೆಯಿಂದ ತೆರಳುತ್ತಾ ಇದ್ದಾರೆ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ನಟ ದರ್ಶನ್ ಬಿಜೆಎಸ್ ಆಸ್ಪತ್ರೆಯಿಂದ ಮನೆ ಕಡೆ ತೆರಳುತ್ತಾ ಇರುವಂತಹ ದೃಶ್ಯ. ದರ್ಶನ್ ಬಂದು ಕಾರಿನಲ್ಲಿ ಕೂತ್ಕೊಂಡು ಆನಂತರದಲ್ಲಿ ಆಸ್ಪತ್ರೆಯಿಂದ ಹೊರಟಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ, ಸರ್ಜರಿಯನ್ನ ಮಾಡಿಸ್ಕೊಳ್ಳದೆ ಬೇಲ್ ಸಿಕ್ಕಿದ ನಂತರದಲ್ಲಿ ಈಗ ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅವ್ರ ಜೊತೆ ಒಂದಷ್ಟು ಜನರು ಕೂಡ ಇದ್ದಾರೆ. ಜೊತೆಗೆ ವೆಹಿಕಲ್ಸ್ ಅನ್ನ ಕ್ಲಿಯರ್ ಮಾಡಿಸ್ತಾ ಇರುವಂತದ್ದು, ಜೊತೆಗೆ ಮೂವ್ ಮಾಡಿಸ್ತಾ ಇರುವಂತದ್ದು, ಆ ಎಲ್ಲ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆಸ್ಪತ್ರೆಗೆ ಪತ್ನಿ ವಿಜಯಲಕ್ಷ್ಮಿ, ನಟ ಧನ್ವೀರ್ ಇವರೆಲ್ಲರೂ ಕೂಡ ಆಗಮಿಸಿದ್ರು. ಆನಂತರ ಈ ಡಿಸ್ಚಾರ್ಜ್ ಪ್ರಕ್ರಿಯೆಗಳು ಏನಿದೆ ಆ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಲಾಯ್ತು. ಆ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸಿದ್ರು. ಆ ಫಾರ್ಮ್ಯಾಲಿಟೀಸ್ ಮುಗಿಸಿದ ನಂತರದಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ, ಹೊರಗೆ ಬಂದಿದ್ದಾರೆ. ಕಾರಿನಲ್ಲಿ ಕೂತು ಆರಾಮಾಗಿ ಹೊರಗೆ ಬರ್ತಾ ಇರೋದನ್ನು ಗಮನಿಸ್ತಾ ಇದೀವಿ. ಬೆನ್ನು ನೋವು ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಕುಂಟ್ಕೊಂಡು ಹೋಗ್ತಾ ಇದ್ರು, ಜೊತೆಗೆ ಬೆನ್ನು ನೋವಿತ್ತು. ಆನಂತರದಲ್ಲಿ ಯಾವುದೇ ಅಪ್ಡೇಟ್ಸ್ ಇರಲಿಲ್ಲ. ಇನ್ನೇನು ಬೇಲ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಒಂದು ದಿನದ ಮುಂಚಿತವಾಗಿ ಒಂದು ಫೋಟೋ ಸಿಕ್ಕಿದ್ಬಿಟ್ರೆ ನಟ ದರ್ಶನ್ ಯಾವ ರೀತಿಯಾಗಿದ್ದಾರೆ ಆಸ್ಪತ್ರೆಯಲ್ಲಿ 48 ದಿನಗಳ ಕಾಲದಲ್ಲಿ. 1.5 ತಿಂಗಳಾಯಿತು, 1.5 ತಿಂಗಳಿನಿಂದಲೂ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿದ್ರು, ಯಾವ ರೀತಿ ಇದ್ದಾರೆ, ಸರಿ ಹೋಯ್ತಾ ಬೆನ್ನು ನೋವು, ಇದ್ರ ಬಗ್ಗೆ ಯಾವುದೇ ಹೆಲ್ತ್ ಬುಲೆಟಿನ್ಸ್ ಇಲ್ಲ, ಯಾವುದೇ ಅಪ್ಡೇಟ್ಸ್ ಇರಲಿಲ್ಲ. ಈಗ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ, ಸರ್ಜರಿಯನ್ನ ಮಾಡಿಸಿಕೊಳ್ಳದೆ ಮನೆ ಕಡೆ ತೆರಳ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಆಸ್ಪತ್ರೆಯಿಂದ ಆರೋಪಿ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಆಪರೇಷನ್ ಮಾಡಿಸ್ಲಿಲ್ಲ, ಆಪರೇಷನ್ ಮಾಡಿಸದೆ ತೆರಳ್ತಾ ಇರುವಂತಹ ದೃಶ್ಯಗಳು. ಬಿಜೆಎಸ್ ಆಸ್ಪತ್ರೆಯಿಂದ ಮನೆ ಕಡೆ ಹೊರಟಿದ್ದಾರೆ. RR ನಗರದ ಮನೆ ಕಡೆ ಹೋಗ್ತಾ ಇದ್ದಾರೋ ಅಥವಾ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಕಡೆ ಹೋಗ್ತಾ ಇದ್ದಾರೋ ಆ ಅಪ್ಡೇಟ್ಸ್ ಲಭ್ಯವಾಗಬೇಕಾಗಿದೆ, ಗೊತ್ತಾಗಬೇಕಾಗಿದೆ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ಆದರೆ ಈಗ ಹೊರಟಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನೋ ಸರ್ಜರಿ, ಯಾವುದೇ ಸರ್ಜರಿ ಇಲ್ಲ, ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡಾಯ್ತು. ಈಗ ಒಂದಷ್ಟು ಹುಷಾರಾಗಿದ್ದಾರೆ ಅನ್ನುವಂಥ ವಿಚಾರ ಈಗಾಗಲೇ ಗೊತ್ತಾಗಿರುವಂಥದ್ದು.